ಎಂಬುದಾಗಿ. ಹಲ್ಲೆಲೂಯಾ. ಅದು ಸುಮ್ಮನೆ ಹೇಳಿದಂತ ಮಾತಲ್ಲ, ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರವಾಗಿ ಆ ಮಾತನ್ನು ಯೇಸು ಹೇಳಿರುವಂಥದ್ದು. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, 4ನೇ ಮಾತು ಹೇಳಿದಾದ ಮೇಲೆ ಆತನಿಗೆ ದಾಹವಾಗ್ತಾ ಇದೆ. ಪ್ರೇರೆ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ ನಾವು ಓದಿದರೆ ಅಲ್ಲಿ 5ನೆಯ ಮಾತನ್ನ ಆತನು ಶಿಲುಬೆ ಮೇಲೆ ಹೇಳಲಿಕ್ಕಿದ್ದಾನೆ. ಆ ಮಾತು ಏನಂದ್ರೆ, ನನಗೆ ನೀರಡಿಕೆ ಆಗಿದೆ, ಪರಿಶುದ್ಧವಾದಂತ ಒಂದು ದಾಹ. ಹಲ್ಲೆಲೂಯಾ. 5ನೇ ಮಾತು ಎಂತ ಮಾತದು? ಪರಿಶುದ್ಧ ದಾಹ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಎಷ್ಟು ಆಲೋಚನೆಗಳು ಬಂದು ಅಂದ್ರೆ, ಹೋದ ವರ್ಷ ಕೂಡ ಈ ಮಾತು ಹೇಳಿದ್ದೆ ನಾನು, ನೆನಪಿದೇನೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಹೋದ ವರ್ಷ ಅವಸರದಲ್ಲಿ ಆಯಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರವಾಗಿ ಹೇಳಿದಂತ ಮಾತು. ಕೀರ್ತನೆಗಳು 69:21ನೇ ವಚನ ಓದಿ ಒಂದ್ಸಾರಿ. ಕೀರ್ತನೆಗಳು 69:21ನೇ ವಚನ. ಹಾ 69ನೇ ಕೀರ್ತನೆ 21ನೇ ವಚನ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು. ಹಲ್ಲೆಲೂಯಾ. ಸ್ಪಂಜಿನಲ್ಲಿ ಒಂದು ಏನಂತ ಹೇಳ್ತೀವಿ, ಕಹಿಯಾದಂತ ಒಂದು ನೀರನ್ನ ಯೇಸು ಸ್ವಾಮಿಗೆ ಏನ್ ಮಾಡ್ತಾ ಇದ್ದಾರೆ? ಕೊಡ್ತಾ ಇದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ವಾಕ್ಯ ಹೋದ್ರೆ 19ನೇ 28ನೇ ವಚನ, ಶಾಸ್ತ್ರದ ಮಾತು ನೆರವೇರುವಂತೆ ಆತನು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದೆಂಬುದಾಗಿ ಇದನ್ನ 19:28. ಇದಾದ ಮೇಲೆ ಯೇಸು ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಹಲ್ಲೆಲೂಯಾ. ಯೇಸುವಿಗೆ ಇರ್ತಕ್ಕಂಥ ದಾಹ ಪರಿಶುದ್ಧವಾಗಿರುವಂತ ಒಂದು ದಾಹವಾಗಿದೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಆತನು ಯಾವಾಗ ಪಸ್ಕಾ ಹಬ್ಬದ ಊಟವನ್ನ ಮಾಡಿದನು, ಪಸ್ಕಾ ಹಬ್ಬದ ಊಟವನ್ನ ಮಾಡಿದ ಮೇಲೆ ಅಲ್ಲಿ ಮಾತ್ರ ಆತ ನೀರು ಕುಡಿದಿದ್ದು. ಅಲ್ಲಿಯಿಂದ ಹಿಡಿದು ಶಿಲುಬೆ ಮೇಲೆ ಇರುವವರೆಗೂ ಕೂಡ ಆತನಿಗೆ ಏನಾಗ್ತಾ ಇದೆ? ನೀರು ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 6ರಿಂದ 8 ಗ್ಲಾಸ್ಗಳು ನೀರು ಕುಡ್ರಿ ಅಂತೇಳಿ ವೈದ್ಯರು ಸಲಹೆ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀರು ಚೆನ್ನಾಗಿ ಕುಡಿಬೇಕ್ರಿ, ನೀರು ಕುಡಿಲಾರ್ದಿದ್ರೆ ಭಾಳ ತ್ರಾಸು, ಅನಾರೋಗ್ಯ ಬರುತ್ತೆ, ಅದು ಇದು ಅಂತೇಳಿ ವೈದ್ಯರ ಹತ್ರ ಹೋದಾಗ ನೀವು ಕೇಳಿರಾ? ಹಲ್ಲೆಲೂಯಾ. ಸುಮಾರು ಗಂಟೆಗಳಿಂದ ಯೇಸುವಿಗೆ ಏನಿಲ್ಲ ಪ್ರಿಯರೇ? ನೀರಿಲ್ಲ. ಭಯಂಕರವಾದಂತ ಬಿಸಿಲಿನ ಮಧ್ಯದಲ್ಲಿ ಅವರು ಮಾಡುವಂತ ಅವಮಾನದ ಮಾತುಗಳು, ಅವರು ಮಾಡುವಂತ ಅವಮಾನಗಳು, ಕುಚೋದ್ಯವಾದಂತ ಮಾತುಗಳು, ಅಪಹಾಸ್ಯವಾದಂತ ಮಾತುಗಳು, ಭಯಂಕರವಾದ ಕೊರಡೆ ಏಟಿನ ಪೆಟ್ಟುಗಳು, ಇವೆಲ್ಲವುಗಳನ್ನ ತಿಂದಾಗ ಅನೇಕ ಗಂಟೆಗಳಿಂದ ಆತನಿಗೆ ಏನಾಗ್ತಾ ಇದೆ? ಬಾಯಾರಿಕೆ ಆಗ್ತಾ ಇದೆ, ನೀರಡಿಕೆ ಆಗ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಪ್ತ ಸ್ನೇಹಿತನೇ ಯೇಸುವನ್ನ ಹಿಡಿದುಕೊಟ್ಟ ಪ್ರಿಯರೇ, ಹಿಂಸಕರ ದೆಸೆಯಿಂದ ಆತನು ಅನೇಕವಾದ ದೂಷಣೆಗಳನ್ನ ಒತ್ತುಕೊಳ್ಳಬೇಕಾಯಿತು. ನ್ಯಾಯಕ್ಕೆ ವಿರುದ್ಧವಾದ ಸಾಕ್ಷಿಗಳನ್ನು 4 ನ್ಯಾಯಸ್ಥಾನಗಳಲ್ಲಿ 1ನೇ ಸಾರಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಾಯಾಫನು ತೀರಿಸಿದರೆ, 2ನೇ ಸಾರಿ ಪೊಂತ್ಯ ಪಿಲಾತನ ಹತ್ರಕ್ಕೆ ಕರೆದುಕೊಂಡು ಹೋದ್ರು, 3ನೇ ಸಾರಿ ಹೆರೋದನ ಬಳಿಗೆ ಕರೆದುಕೊಂಡು ಹೋದ್ರು, 4ನೇ ಸಾರಿ ಪುನಃ ಪೊಂತ್ಯ ಪಿಲಾತನ ಬಳಿಗೆ 4 ಸಾರಿ ಅನ್ಯಾಯವಾದ ರೀತಿಯಲ್ಲಿ ತೀರ್ಪನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಬಿಸಿಲಿನ ಬೆಗೆಯಲ್ಲಿ ಇದ್ದಾಗಲೂ ಕೂಡ ಆತನು ದಾಹ ಎಂಬುದಾಗಿ ಹೇಳಲಿಲ್ಲ. ಆದರೆ ಶಾಸ್ತ್ರ ಮೊದಲು ಹೇಳಿದಂತ ಮಾತುಗಳು ನೆರವೇರಬೇಕು. ಆ ಮಾತುಗಳು ನೆರವೇರುವುದಕ್ಕೋಸ್ಕರವಾಗಿ ಆತನ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಶಾಸ್ತ್ರದ ಮಾತು ನೆರವೇರುವಂತೆ ಯೇಸು ನನಗೆ ನೀರಡಿಕೆ ಆಗಿದೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ನಾವು ನೋಡುವಾಗ ದೇವರು ಯಾವುದನ್ನು ಬಿಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಯುವಂತ ಗಳಿಗೆಯಲ್ಲಿ ಮಾತಾಡಕನ್ನ ಆಗುತ್ತಾ? ಆದರೆ ಕೂಡ ಈತನ ಏನ್ ಮಾಡ್ತಾ ಇದ್ದಾನೆ? ಆತನಲ್ಲಿಯೇ ಜೀವ ಎನ್ನುವಂಥದ್ದು, ಆತ್ಮ ಎನ್ನುವಂಥದ್ದು, ಪ್ರಾಣ ಎನ್ನುವಂಥದ್ದು, ದೇಹ ಎನ್ನುವಂಥದ್ದು ತನ್ನಲ್ಲಿಯೇ ಸ್ಥಿರವಾಗಿ ಆತನ ಏನ್ ಮಾಡಿದ್ದಾನೆ?
ಇಟ್ಟುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ 49ನೇ ಅಧ್ಯಾಯ 9ನೇ ವಚನ, ಕೀರ್ತನೆಗಳಲ್ಲಿ ಆಪ್ತ ಸ್ನೇಹಿತನೇ ಯೇಸುವನ್ನು ಏನ್ ಮಾಡಿದ್ರು? ಹಿಡಿದು ಕೊಟ್ಟ ಪ್ರಿಯರೇ. ಆಮೇಲೆ ದೇವರ ವಾಕ್ಯ 53ನೇ ಅಧ್ಯಾಯ ಯೆಶಾಯನ ಗ್ರಂಥ 7ನೇ ವಚನದಲ್ಲಿ ಆತನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಯಾವ ಅನ್ಯಾಯ ಮಾಡದಿದ್ದರೂ, ವಂಚನೆ ಇಲ್ಲದಿದ್ದರೂ ಆತನು ಶ್ರಮೆಯನ್ನು ತಾಳಿದನು ಎಂಬುದಾಗಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 9ನೇ ವಚನ ನಮ್ಗೆ ಏನ್ ಮಾಡ್ತಾ ಇದೆ? ತಿಳಿಯಪಡಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಶಾಸ್ತ್ರದ ಮಾತು ನೆರವೇರಬೇಕಾಗಿತ್ತು. ಯೇಸು ಹೇಳಿದಂಥ ಈ ಮಾತು ಮಾನವೀಯತೆಯ ಒಂದು ನಿದರ್ಶನದ ಒಂದು ಮಾತಾಗಿದೆ ಪ್ರಿಯರೇ. ಯಾಕಂದ್ರೆ ಯೇಸು ಒಬ್ಬ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯಾ, ನರರಲ್ಲಿ ನರನಾಗಿ ಬಂದವನಾಗಿದ್ದಾನೆ. ಎರಡನೇದಾಗಿ ಆತನು ದೇವರು ಕೂಡ ಆಗಿದ್ದಾನೆ. ಆತನು ಮರಿಯಳಲ್ಲಿ ಹುಟ್ಟಿದ ಕಾರಣ ಆತನು ಏನಾಗಿದ್ದಾನೆ? ಮನುಷ್ಯ ಕುಮಾರನಾಗಿದ್ದಾನೆ. ಆತನು ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭ ಧರಿಸಲ್ಪಟ್ಟಿದ್ದರಿಂದ ಆತನು ಏನಾಗಿದ್ದಾನೆ? ದೇವಕುಮಾರನಾಗಿದ್ದಾನೆ, ದೇವಪುತ್ರನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಒಂದು ಸಂದರ್ಭದಲ್ಲಿ ಶಾಸ್ತ್ರದ ಮಾತು ನೆರವೇರುವಂತೆ ಯೇಸು ಸ್ವಾಮಿ ಮಾನವೀಯತೆಯ ದೃಷ್ಟಿಯಿಂದ ಈ ಮಾತನ್ನ, ಮಾನವೀಯತೆಯ ನಿದರ್ಶನೆಯ ರೂಪದಲ್ಲಿ ಇರ್ತಕ್ಕಂಥ ಈ ಮಾತನ್ನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ಆಲೋಚನೆ ಮಾಡ್ರಿ, ಏದೇನ್ ತೋಟವನ್ನ ದೇವರು ನಿರ್ಮಾಣ ಮಾಡಿದಾಗ ಈ 4 ಒಳ್ಳೆಯ ನದಿಗಳನ್ನ ಆತನು ಏನು ಮಾಡಿದ? ಸೃಷ್ಟಿ ಮಾಡಿದ ಪ್ರಿಯರೇ. ನೀರನ್ನ ಸೃಷ್ಟಿ ಮಾಡಿದ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಫಲಭರಿತವಾಗಿರ್ತಕ್ಕಂಥ 4 ನದಿಗಳು, ಯುಫ್ರೆಟಿಸ್ ಎನ್ನುವಂಥದ್ದು ಕೂಡ ಏದೇನ್ ತೋಟದಲ್ಲಿ ಹರಿತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಯಾವಾಗ ಇವರು 40 ವರ್ಷಗಳಲ್ಲಿ ಅರಣ್ಯದಲ್ಲಿ ನಡೆದಾಡುವಂತ ಪರಿಸ್ಥಿತಿ ಬಂದಂತ ಒಂದು ಸಂದರ್ಭದಲ್ಲಿ 40 ವರ್ಷಗಳಲ್ಲಿ ಕೂಡ ಇವರು ಬೇಡದಂತ ಸಂದರ್ಭದಲ್ಲಿ ತಾನೇ ಬಂಡೆಯಾಗಿದ್ದು ಪ್ರಾರ್ಥನೆ ಮಾಡಿದಾಗ ಬಂಡೆ ಸೀಳಿ ನೀರನ್ನು ಕೊಟ್ಟವರು ಯಾರು? ಯೇಸು. ಬೆರ್ಷೆಬ ಎನ್ನುವಂತ ಅರಣ್ಯದಲ್ಲಿ ತನ್ನ ಮಗನು ಸಾಯ್ತಾನೆ ಅಂತೇಳಿ ಆ ಕಡೆ ಈ ಕಡೆ ತಾಯಿ ಮಗುವಿಗೆ ನೀರು ಬೇಕು ಎಂಬುದಾಗಿ ಎಲ್ಲಾದ್ರೂ ಒರತೆಗಳಿದಾವ ಅಂತೇಳಿ ಹಾಗರಳು ಎನ್ನುವಂತ ತಾಯಿ ಹುಡುಕಿದಾಗ ಉಕ್ಕುವ ಒರತೆಗಳನ್ನು ಉಂಟು ಮಾಡಿರುವಂತದ್ದು ಯಾರು? ಯೇಸು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಆ ಒಂದು ಏದೇನ್ ತೋಟದಲ್ಲಿ ನದಿಗಳನ್ನು ಉಂಟು ಮಾಡಿದ ಆತನು, ಆ ಹಾಗರಳಿಗೆ ಉಕ್ಕುವ ನೀರಿನ ಹೊರತೆಗಳನ್ನು ಕೊಟ್ಟಂತ ಆತನು, ಮತ್ತು ಸಮಾರ್ಯದ ಸ್ತ್ರೀಯಿಗೆ ನನ್ನ ಬಳಿಗೆ ನಾನು ಕೊಡುವಂತ ನೀರನ್ನ ನಿನಗೆ ಕುಡಿದ್ರೆ ನಿನಗೆ ಎಂದಿಗೂ ಕೂಡ ನೀರಡಿಕೆ ಆಗೋದಿಲ್ಲ ಎಂಬುದಾಗಿ ಹೇಳಿದಂತ ಯೇಸು, ನನ್ನ ಬಳಿಗೆ ಬರುವವರಿಗೆ ಜೀವಕರವಾಗಿ ನನ್ನ ಮಾತುಗಳನ್ನು ನಂಬುವವನಿಗೆ ಶಾಸ್ತ್ರದ ಮಾತು ನೆರವೇರುವಂತೆ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ಒಳೆಗಳು ಹರಿತವೆ ಎಂಬುದಾಗಿ ಹೇಳಿದಂತ ಯೇಸು, ಸೃಷ್ಟಿಕರ್ತನಾದ ಯೇಸು ಈ ಒಂದು ಸಂದರ್ಭದಲ್ಲಿ ಏನಂತ ಹೇಳ್ತಾ ಇದ್ದಾನೆ? ನನಗೆ ನೀರಡಿಕೆ ಆಗ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯನ? ಒಂದು ಸಾರಿ ಮಳೆ ಬಾ ಅಂದ್ರೆ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಥವಾ ತಾನು ಉಂಟು ಮಾಡಿದ ಶಿಲುಬೆಯಿಂದ ನೇರವಾಗಿ ನೀರು ಬಾ ಅಂದ್ರೂ ಕೂಡ ಬರುತ್ತೆ. ಸೃಷ್ಟಿಕರ್ತ ಆತ. ಹಲ್ಲೆಲೂಯಾ. ಆದ್ರೆ ಆತನು ಏನ್ ಮಾಡ್ತಾ ಇಲ್ಲ? ತಾನು ಬಂದಂತ ಕಾರ್ಯವನ್ನ ಅರ್ಥಕ್ಕೆ ಮುಗಿಸ್ತಾ ಇಲ್ಲ. ಹಲ್ಲೆಲೂಯಾ. ಅದೆಲ್ಲ ಬಾಧೆ, ಅದೆಲ್ಲ ಒಂದು ಶ್ರಮೆ ಯಾರಿಗೋಸ್ಕರವಾಗಿ ಪ್ರಿಯರೇ? ನಮಗೋಸ್ಕರವಾಗಿ. ಆತ ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ, ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ. ಪ್ರಕಟಣೆ ಗ್ರಂಥದಲ್ಲಿ 7ನೇ ಅಧ್ಯಾಯ 16-17 ವಚನದಲ್ಲಿ ಜೀವ ಜಲದ ಹೊರೆತಗಳ ಬಳಿಗೆ ನಡೆಸುವತನು ಯೇಸು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ 7:16-17ದಲ್ಲಿ ಜೀವ ಜಲದ ಹೊರೆತಗಳ ಬಳಿಗೆ ನಡೆಸುವಂತವನು ಯೇಸು ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಆ ಯೇಸುವಿಗೆ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ? ನೀರಡಿಕೆ ಆಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯ 17ನೇ ವಚನದಲ್ಲಿ ಇಷ್ಟವುಳ್ಳವನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಜೀವ ಜಲದ ನೀರನ್ನ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ಯೇಸುವಿಗೆ ಆಗಿರುವಂತ ದಾಹ ಆತ್ಮಿಕವಾಗದಂತ ಒಂದು ದಾಹ. ಅಯ್ಯೋ, ನನ್ನ ಮುಂದುಗಡೆ ಇಷ್ಟು ಜನರು ನಾನು ಕೊಡುವಂತ ನೀರನ್ನು ತೆಗೆದುಕೊಳ್ತಾ ಇಲ್ವಲ್ಲ ಎನ್ನುವಂತ ಒಂದು ದಾಹ ಯಾರಿಗೆ ಇದೆ ಪ್ರಿಯರೇ? ಯೇಸು ಸ್ವಾಮಿಗೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಆಗಿರ್ತಕ್ಕಂಥ ದಾಹ ಪರಿಶುದ್ಧವಾಗಿರ್ತಕ್ಕಂಥ ಒಂದು ದಾಹವಾಗಿದೆ. ಹಲ್ಲೆಲೂಯಾ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 3ನೇ ವಚನ ಓದ್ರಿ ಒಂದ್ಸಾರಿ. ಯೆಶಾಯ 45:3.
ಆ ಕತ್ತಲಲ್ಲಿ ಬಿಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು ಹ್ಮ್ ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿರಿ. ಇದು ನಿಕ್ಷೇಪಗಳನ್ನು ಹೀಗೆ ಮಾಡಬೇಕು. ಹ್ಮ್ ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನ ಅರಿಯದವನಾಗಿದ್ದರೂ ನಿನಗೆ ಬಿಡುಗಡೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನ ನಮಗೆ ಕೊಡಬೇಕೆನ್ನುವಂಥ ದಾಹ ಯಾರಿಗಿದೆ? ಯಾರಿಗಿದೆ? ದೇವರಿಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ದಾಹ, ಶಾಸ್ತ್ರದ ಮಾತು ನೆರವೇರುವಂತೆ ಆತನಿಗೆ ಉಳಿತ ದ್ರಾಕ್ಷಾರಸವನ್ನು ಏನು ಮಾಡ್ತಾ ಇದ್ದಾರೆ? ಕೊಡ್ತಾ ಇದ್ದಾರೆ ಪ್ರಿಯರೇ. ಬಿಸಿಲು ಗುಡ್ಡ ಹೆಂಗಿರುತ್ತೆ? ಗುಡ್ಡ ಏರಿರುತ್ತೆ ಬಿಸಿಲುಗಾಲದಾಗ ಶುರ್ರ ಅಂತ. ಆ ರೀತಿಯಾಗಿ ಭಯಂಕರವಾದ ಗುಡ್ಡದ ಮೇಲೆ, ಶಿಲುಬೆಯ ಮೇಲೆ ಇರ್ತಕ್ಕಂಥ ಯೇಸು ಸ್ವಾಮಿಗೆ ಏನಾಗ್ತಾ ಇದೆ? ಈಗ ನೀರಡಿಕೆ ಆಯಿತು ಪ್ರಿಯರೇ. ಹಲ್ಲೆಲೂಯಾ. ಬಿಸಿಲುಗಾಲದಾಗ ಎಷ್ಟು ಸಾರಿ ಆದ್ರೂ ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಲ್ಲ, ಏನು ಮಾಡ್ತೀವಿ? ನೀರು ಕುಡಿಯೋಕೆ ಪ್ರಯತ್ನ ಪಡ್ತೀವಿ. ಹಲ್ಲೆಲೂಯಾ. ನೀರು ಜಾಸ್ತಿ ಬೇಕು ಬೇಸಿಗೆ ಕಾಲದಲ್ಲಿ. ಉಪ್ಪಿಟ್ಟು ತಿಂದ್ರಂತೂ ಇನ್ನೂ ಜಾಸ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎನ್ನುವಂಥದ್ದು ಹೇಳಿದಂಥ ಮಾತು ಅದು ಆತ್ಮಿಕವಾಗಿರ್ತಕ್ಕಂಥ ಒಂದು ದಾಹವಾಗಿದೆ ಪ್ರಿಯರೇ. ಮತ್ತೆ